ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟು ದಿನ ಎಲ್ಲೋಗಿದ್ಲಿ ಇವಳು ಅಂತ ಅಂದ್ಕೊಂಬಿಡಿ, ಸ್ವಲ್ಪ ಬ್ಯುಸಿ ಇದೆ. ಆ್ಯಂಡ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿಂದ ಮತ್ತೆ ಕಂಟೆಂಟ್ ಕ್ರಿಯೇಷನ್, ಯೂಟ್ಯೂಬ್ ಬ್ಲಾಗಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಬಟ್ ನಿಮ್ಮ ಸಹಾಯ ಬೇಕು ಅಷ್ಟೇ. ಮತ್ತಿನ್ನೇನು ಹೇಳ್ಬೋದು, ಏನೂ ಗೊತ್ತಾಗ್ತಾಯಿಲ್ಲ ಸದ್ಯಕ್ಕೆ. ಇದೇ ಥರ ಫಸ್ಟು ಅಂದ್ಕೊಂಡಿದ್ದೆ ಮಾಡ್ತೀನಿ ಅಂತ, ಮಾಡಿರಲಿಲ್ಲ. ಬಟ್ ಇನ್ಮೇಲೆ ಸೀರಿಯಸ್ಸಾಗಿ ಟ್ರೈ ಮಾಡ್ತೀನಿ. ಡೈಲಿ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಂತೂ ಹಾಕ್ತೀನಿ. ದ್ಯಾಟ್ ಈಸ್ ಮೈ ಪ್ರಾಮಿಸ್. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಬನ್ನಿ, ಇದು ನಮ್ಮನೆ ಆಚೆ ಇರೋಂಥ ವ್ಯೂ. ಸೂರ್ಯಣ್ಣ ಆಗಲೇ ಬಂದಿದ್ದಾರೆ. ನಮಸ್ಕಾರ ಸೂರ್ಯಣ್ಣ ಅಂತ ಹೇಳ್ತಾ ಇವಾಗ ಒಂದು ಹೂ ಕಿತ್ಕೊಂಡು ಬರೋಣ. ಇದು ಶಂಖಪುಷ್ಪಿ ಹೂ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮೊದಲನಿಗೆ ಒಂದು ಸ್ವಲ್ಪ ನೀರಿಗೆ 1-2-3 ಹೂಗಳನ್ನ ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡೋಣ. ಈ ಹೂನ ಹೆಚ್ಚಾಗಿ ಮಾನಸಿಕ ಒತ್ತಡ, ಚರ್ಮದ ಆರೈಕೆ ಹಾಗೆ ನೆನಪಿನ ಶಕ್ತಿಗೆ, ಜೀರ್ಣಕ್ರಿಯೆಗೆ ಬಳಸಲಾಗುತ್ತೆ. ಇದನ್ನು ಅಪರಾಜಿತ ಅಂತಲೂ ಕರಿತೀವಿ. ಇವಾಗ ನೀವು ನೋಡ್ತಾ ಇರ್ಬೋದು ಹೇಗೆ ಕಲರ್ ಚೇಂಜ್ ಆಗಿದೆ, ಬಾಯ್ಲ್ ಆಗ್ತಿದೆ ಅಂತ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ಕುಡಿದ್ರೆ ಒಳ್ಳೆಯದು. ಹಾಗೆ ಅದನ್ನು ಕುಡಿದು ಹೊರಗಡೆ ಬಂದು ನೋಡಿದ್ರೆ ನಮ್ಮ ಓನರ್ ಏನೋ ಮಾಡ್ತಾಯಿದ್ರು. ಅದು ಹಪ್ಪಳ ಅಂತೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ನಿಮ್ಗೇನಾದರೂ ಗೊತ್ತಿದ್ದರೆ ಅದ್ರ ಬಗ್ಗೆ ನನಗೆ ಹೇಳಿ, ನಾನು ಟ್ರೈ ಮಾಡ್ತೀನಿ. ಹಾಗೋ ಹೀಗೋ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಆಯಿತು ಅಂತ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾಯಿದ್ರೆ ಅಷ್ಟರಲ್ಲಿ ನನ್ನ ಮಗ ಎದ್ದ. ಕಿಸಿ ಕೊಡೆ. ಮಮ್ಮಮ್ ಬೇಕಪ್ಪ ನಿಂಗೆ? ಏನು ಬೇಕು ನಿಂಗೆ? ಅವನಿಗೆ ಮಮ್ಮಮ್ ಬೇಕಂತೆ. ಸೊ ಇವನಿಗೆ ರೊಟ್ಟಿ ಹಾಕೊಳ್ಳೋಣ. ಏನದು? ರೊಟ್ಟಿ ಬೇಕಾ? ರೊಟ್ಟಿ ಐ ಲವ್ ಯು. ಇದು ಅಮ್ಮ ನನ್ನ ಬಂಗಾರ ಹಗ್ ಮಾಡುತ್ತೆ, ಕಿಸಿ ಕೊಡುತ್ತೆ. ಐ ಲವ್ ಯು ಮಾಡೆ ಬಂಗಾರಿ. ನೆಕ್ಸ್ಟು ಅವನಿಗೆ ರೊಟ್ಟಿ ತಿನ್ನಿಸಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಹುರುಳಿಕಾಳು ಬಸ್ಸಾರು ಮಾಡೋಣ ಅಂತ ಬಂದೆ. ಅದನ್ನು ಮಾಡ್ತಾ ಗ್ಯಾಪಲ್ಲಿ ಟೀ ಮಾಡಿ ಕುಡಿದ್ವಿ. ಈ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.